ನಮಸ್ಕಾರ ಕರ್ನಾಟಕ ಜನತೆಗೆ. ನನ್ನ ಹೆಸರು ರಫೀಕ್ ಪಾಷಾ ಅಂತ. ನಾನು ತುಮಕೂರಿನಿಂದ ನನ್ನ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಕರ್ನಾಟಕದ ಬೀದರ್ನ ಶಾಹೀನ್ ಸಂಸ್ಥೆಗೆ ನನ್ನ ಮಗಳನ್ನು ತಾಂಬಂದು ಇಲ್ಲಿ ಫಸ್ಟ್ ಇಯರ್ಗೆ ಸೇರಿಸಿದ್ದೆ. ಮಕ್ಕಳ ವಿದ್ಯಾಭ್ಯಾಸ ಉದ್ದೇಶದಿಂದ ಇವರು ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ತಮ್ಮ ಬಗ್ಗೆ ತುಂಬ ಹೊಗಳ್ಕೊಂತಾರೆ. ಅದು ನೋಡಿ ನಾನು ಬಂದು ಮೂರ್ಖನಾಗಿ ಬಂದು ಇಲ್ಲಿ ಸೇರಿಸಿದೆ. ಆದರೆ ಇಲ್ಲಿ ಯಾವ ರೀತಿ ಇವರು ಫೇಸ್ಬುಕ್ ಯೂಟ್ಯೂಬಲ್ಲಿ ಹೇಳಿಸ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸಿ ಯಾವ ರೀತಿ ಇವರು ಪ್ರಚಾರ ಗಿಟ್ಟಿಸ್ಕೊಂತಾರೆ, ಆ ರೀತಿ ಯಾವುದೂ ಇಲ್ಲಿಲ್ಲ. ಇಲ್ಲಿ ನನ್ನ ಮಗಳಿಗೆ ಜೈಲು ವಾಸ ಆಗಿ ಬೆಳಿಗ್ಗೆ 4:30ಯಿಂದ ರಾತ್ರಿ 11 ಗಂಟೆಯಿಂದವರೆಗೆ ಸತತವಾಗಿ ಓದು ಅಂತ ಮೆಂಟಲ್ ಟ್ರಾನ್ಸ್ಪ್ಲಾಂಟ್ ಮಾಡಿ 1 ತಿಂಗಳಿಂದ ನನ್ನ ಮಗಳು ಅನಾರೋಗ್ಯದಿಂದ ತುಮಕೂರಿನ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಆದರೂ ಇವರು ಹೇಳದೆ ಒಂದು ಮಾಡದೆ ಒಂದು ಆ ರೀತಿಯಲ್ಲಿ 5,000 6,000 ಮಕ್ಕಳನ್ನ ದಾಖಲಾತಿ ತಾಂಡು ಇಲ್ಲಿ ಸುಮ್ಮನೆ ದುಡ್ಡು ಮಿಷಿನ್ ಮಾಡ್ಕೊಂಡಿದ್ದಾರೆ ಈ ವಿದ್ಯಾಸಂಸ್ಥೆ ಹೆಸರಲ್ಲಿ. ಇವರು ಏನು ಹೇಳ್ತಾರೆ, ಡಾಕ್ಟರ್ ಖದೀರ್ ಸಾಹೇಬ್ರು, ಅಬ್ದುಲ್ ಖದೀರ್ ಅವರು, ಆ ರೀತಿ ಯಾವುದು ಒಂದಿಲ್ಲ. ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಂಡು ಇವರು ಜನರನ್ನ, ಕರ್ನಾಟಕ ಜನತೆ ಹಾಗೂ ಇಂಡಿಯಾ ಮೂಲೆಯಿಂದ ಮಕ್ಕಳನ್ನ ತಮ್ಮಂದಿಲ್ಲಿ ದಾಖಲಾತಿ ಕೊಡಿಸ್ತಾರೆ. ನೀಟ್ ಉದ್ದೇಶದಿಂದ, ಜೆಇ ಉದ್ದೇಶದಿಂದ 5,000 ಮಕ್ಕಳಲ್ಲಿ 4,000 ಮಕ್ಕಳು ಉತ್ತೀರ್ಣರಾಗ್ತಾರೆ. ಅಂದ್ರೆ ಅದು ದೊಡ್ಡ ಸಂಸ್ಥೆದೇನು ಅದರಲ್ಲಿ ಏನೂ ಇಲ್ಲ. ಆ ಮಕ್ಕಳು 80%, 90%, 95% SLC ನಲ್ಲೇ ತಾಂಡು ಇಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಇವ್ರ ಪರಿಶ್ರಮ ಏನು ಇರಲ್ಲ. ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ನಾನು ಇಲ್ಲಿ ಓದಿಸೋದು, ನಾನು ಹಂಗ್ ಓದಿಸೋದು ಅಂತ ಹೇಳಿ ಸುಮ್ಮನೆ ಜನರನ್ನ ಮೂರ್ಖ ಮಾಡಿ 5,000, 10,000, 6,000 ದಾಖಲಾತಿಗಳು ತಾಂಡು ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಹಾಗೆ ಕಟ್ಟಿರೋ ದುಡ್ಡು ₹1 ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಅದ್ಯಾವುದೋ ಟ್ಯಾಬ್ ಅಂತ ಹೇಳಿ ಕೊಟ್ಟು ಆ ಟ್ಯಾಬ್ ದುಡ್ಡು, ಫೀಸ್ ದುಡ್ಡು ಯಾವುದು ₹1 ಕೊಡ್ತಾ ಇಲ್ಲ. ₹1 ಇದುವರೆಗೆ ಕೊಟ್ಟಿಲ್ಲ. ನಾನು ಕಟ್ಟಿರೋ ದುಡ್ಡು ಸುಮಾರು 60,000 ದುಡ್ಡರಲ್ಲಿ ₹1 ಈಗ ವಾಪಸ್ ಕೊಡ್ತಾ ಇಲ್ಲ. ನನ್ನ ಮಗಳನ್ನ ಎಕ್ಸಿಟ್ ಮಾಡ್ಕೊಂಡು ನಾನು ಬೇರೆ ತುಮಕೂರಿನ ಕಾಲೇಜಿನಲ್ಲಿ ಓದಿಸ್ತಾ ಇದ್ದೀನಿ. ನನಗೀಗ ದುಡ್ಡು ಕೇಳಿದ್ದಕ್ಕೆ ಯಾವುದೋ ₹1 ಕೊಡೋದಿಲ್ಲ, ಏನೂ ಇಲ್ಲ, ನಿಮ್ಮ ದುಡ್ಡು ತೀರೋಯ್ತು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಂಸ್ಥೆ ಇಲಾಖೆನವರು ದಯವಿಟ್ಟು ಈ ಶಾಹೀನ್ ಸಂಸ್ಥೆ ಬಗ್ಗೆ ಏನು ಓದಿಸ್ತಾರೆ, ಏನು ಮಕ್ಕಳಿಗೆ ಹೈಜೀನ್ ಕೊಡ್ತಾರೆ, ಏನು ರೀತಿ ನೋಡಬೇಕು. ಇವ್ರಿಗೆ ರಾಜಕಾರಣಿಗಳ ಕುಮ್ಮಕ್ಕಿದೆ ಅಂತ ಹೇಳಿ ಇವ್ರು ಏನು ಬೇಕಾದ್ರೂ ಮಾಡ್ಕೊ ಹೋಗು ಅಂತ ನನಗೇ ಹೇಳಿದ್ದಾರೆ. ಈಗ ಬೆಳಿಗ್ಗೆ ನಿನಗೆ ಏನಾಗುತ್ತೆ ಅದು ಮಾಡ್ಕೊ ಅಂತ ಹೇಳ್ತಾರೆ ಇವರು. ಎಷ್ಟು ಧೈರ್ಯ ಇವ್ರಿಗೆ ಆ ರೀತಿ ಹೇಳೋದಕ್ಕೆ. ಏನು ಬೇಕಾದ್ರೂ ಮಾಡ್ಕೊ, ನೀನು ಯಾರ ಹತ್ರ ಹೋಗ್ತೀಯ ಹೋಗು, ಪೊಲೀಸ್ ಹತ್ರ ಹೋದ್ರೆ ಕಂಪ್ಲೇಂಟೇ ತಾಳಲ್ಲ ನಮ್ಮ ಬಗ್ಗೆ ಅಂತ ಹೇಳ್ತಾರೆ.